ಅಂತ ಹೇಳಿ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ರು ಆಗ್ಲೇ. ಈ ಸುಭಿಕ್ಷಾ ಆಗಿರ್ಬೇಕಂದ್ರೆ ಆಕೆಯ ಕೃಪೆ ಬೇಕು ಅಂತ ಹೇಳಿ ಮೊನ್ನೆ ಬಾನು ಮುಷ್ತಾಕ್ ಅವ್ರು ಮಾತನಾಡ್ತಾ ಹೇಳ್ತಾ ಇದ್ರು ಸರ್. ಅಂದ್ರೆ ಆಕೆಯ ಕೃಪೆಯಿಂದ ನಾನು ಬರೋದಕ್ಕೆ ಸಾಧ್ಯ ಆಯ್ತು ಇಲ್ಲಿ ಅಂತ ಹೇಳಿ. ಏನೇ ವಿವಾದಗಳಿರ್ಲಿ ಆಕೆ ಕೃಪೆಯಿಂದ ಇದ್ರೆ ಬರೋದಕ್ಕೆ ಸಾಧ್ಯ ಆಗ್ತಿತ್ತು. ನಾನು ಎಷ್ಟೇ ಸಲ ಬರ್ಬೇಕು ಅಂದ್ರೆ ಬರೋದಕ್ಕೆ ಆಗ್ಲಿಲ್ಲ ಅಂತ ಹೇಳಿ, ಅದು ಆಕೆಯ ಕೃಪೆ ಅಂತ ಹೇಳಿ. ಹೌದೌದು ನಿಜ. ಯಾಕೆ ಅಂತಂದ್ರೆ ನೋಡಿ, ಈ ದಸರೆಯ ವೈಭವ ಹೇಗೆ ಕಣ್ಣು ಕುಕ್ಕುತ್ತೆ ಅಂತಂದರೆ, ಜನರ ದೃಷ್ಟಿ ಏನಿದೆ ಭಾಳ ಕೆಟ್ಟದು. ಜನರ ದೃಷ್ಟಿ ಬಿದ್ದರೆ ದೊಡ್ಡ ದೊಡ್ಡ ಮರಗಳೇ ಒಣಗೋಗ್ತವೆ ಅನ್ನೋವಂಥದ್ದು ಮಾತಿದೆ. ಹಾಗಾಗಿ ಜನರ ದೃಷ್ಟಿ ಬಿದ್ದರೆ ದಸರಾವೂ ಕೂಡ ಏನಾರು ಒಂದು ಕೆಡಕಾಗುತ್ತೆ ಅನ್ನೋದಕ್ಕೆ ಪ್ರತಿ ವರ್ಷ ಯಾವುದೋ ಒಂದು ವಿವಾದ ನಮ್ಮನ್ನು ಕಾಡ್ತಾನೆ ಇರುತ್ತೆ. ಅದು ಇದೇನು ನಾವು ವಿವಾದನ ಯಾವ ರೀತಿ ನಾವು ಅರ್ಥೈಸ್ಬೋದು ಅಂದರೆ, ತಾಯಿ ತನ್ನ ಮಗುವನ್ನು ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ತಲೆ ಬಾಚಿ ಪೌಡ್ರ್ ಹಾಕಿದ್ಮೇಲೆ ಅಯ್ಯೋ ನನ್ನ ಕಣ್ಣೆ ತಾಗುತ್ತೆ ಅಂತ ಕಾಡಿಗೆ ತೆಗೆದು ಇಡ್ತಾಳಲ್ಲ, ಕಪ್ಪಿಡ್ತಾಳ ಕಪ್ಪು ಚುಕ್ಕೆ. ಆ ರೀತಿ ಯಾವುದಾದ್ರು ಒಂದು ಕಪ್ಪು ಚುಕ್ಕೆ ಇರಬೇಕು ದಸರಕ್ಕೆ. ಯಾಕೆಂದರೆ ಅದು ಕಣ್ಣು ಬೀಳದೆ ಇರಲಿ, ಜನರ ದೃಷ್ಟಿ ಬೀಳದೆ ಇರಲಿ ಅಂತ. ಈಗ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಹೊರಗಡೆ ಜನ ಎಷ್ಟು ಪೇಷನ್ಸ್ನಿಂದ ಎಲ್ಲರೂ ನೋಡ್ತಾ ಇದ್ದಾರೆ. ಈ ಮಕ್ಕಳು, ನಾವು ಆ ಕಾಲದಲ್ಲಿ ನಾವು ಕೂತ್ಕೊಂಡು ದಸರಾ ನೋಡೋದನ್ನು ನಾವು ನೆನೆಸ್ಕೋಬೋದಾಗಿದೆ. ಈ ವಯಸ್ಸಿನ ಮಕ್ಕಳಿಗಷ್ಟೇ ಈ ಉತ್ಸಾಹ ಬರೋದಕ್ಕೆ ಸಾಧ್ಯ, ಆ ತಾಳ್ಮೆ ಮತ್ತು ಉತ್ಸಾಹ ಬರೋದಕ್ಕೆ ಸಾಧ್ಯ. ಯಾಕೆಂತಂದರೆ ಈಗ ಅವ್ರನ್ನ ನೋಡಿ, ಇಲ್ಲಿ ಮಧ್ಯದಲ್ಲಿ ಎಷ್ಟು ವಯಸ್ಸಾಗಿದ್ದಾರೆ ತಾತಂದ್ರೆ ಸಹ ಅವರ ಉತ್ಸಾಹ ನೋಡಿ ಸರ್. ನೋಡಿ ಎಷ್ಟು ನೋಡಿ, ಮಕ್ಕಳು ಅವ್ರ ಕೈಯಲ್ಲಿ ಇಟ್ಟಿರ್ತಕ್ಕಂಥ ಮೊಬೈಲ್ಗಳಲ್ಲಿ ಆ ದೃಶ್ಯವನ್ನು ಸೆರೆ ಇಟ್ಕೊಳ್ತಾ ಇರ್ತಕ್ಕಂಥದ್ದನ್ನು ನೋಡ್ಬೋದು. ಭಾಳ ಖುಷಿಯಿಂದ ಈಗ ನಿಮ್ಮ ವೀಕ್ಷಕ ವಿವರಣೆಗಾರರು ಅವ್ರನ್ನ ಮಾತಾಡಿಸಿದಾಗ 12 ಗಂಟೆಗೆ ಶುರು ಅಂತಂದ್ರೆ ಬಹುಶಃ ಅವ್ರು ಬೆಳಗ್ಗೆ 10:30 ಬಂದಿರ್ಬೋದು. ಅಲ್ಲಿಗೆ ಜಾಗ ಬೇಕಲ್ಲ, ಸಿಗಬೇಕು, ಕರೆಕ್ಟ್ ಪ್ಲೇಸ್. 5 ಗಂಟೆ ಆದರೂ ಇನ್ನೂ ಆ ಉತ್ಸಾಹ ಅವರಲ್ಲಿ ಇದೆ ಅನ್ಬೇಕಾದ್ರೆ ನೀವು ಅದನ್ನು, ಆ ಉತ್ಸಾಹವನ್ನು ಅಬ್ಸರ್ವ್ ಮಾಡಿ. ಯಾಕೆ ಅಂತ ನಾನು ಇದು ಹೇಳ್ತಾ ಇದ್ದೀನಿ, ಇದೊಂದು ಸಂಪೂರ್ಣವಾಗಿ ಭಕ್ತಿಪೂರ್ವಕ ಧಾರ್ಮಿಕ ಕಾರ್ಯಕ್ರಮ. ಇಂಥ ಉತ್ಸಾಹವನ್ನು ನೀವು ಕ್ರಿಕೆಟ್ ಸ್ಟೇಡಿಯಂ ಮುಂದೆ ನೋಡ್ಬೋದು IPL ನಡಿಬೇಕಾದ್ರೆ ಅಲ್ವಾ. ಅದೇ ಉತ್ಸಾಹವನ್ನು ನೀವು ಈ ಚಾಮುಂಡೇಶ್ವರಿ ದರ್ಶನಕ್ಕೂ ಇದೆ ಅನ್ಬೇಕಾದ್ರೆ ಇದರ ವಿಶೇಷ ಮಹತ್ವವನ್ನು ನೀವು ನೆನೆಸ್ಕೊಳ್ಳಿ. ಈ ಯುವ ಜನತೆಯನ್ನು ಹಿಡಿದಿಟ್ಕೊಂಡು ಎಲ್ಲ ವಯೋಮಾನದ ಜನರನ್ನು ಹಿಡಿದಿಟ್ಕೊಳ್ಳೋವಂಥ ಏಕೈಕ ಹಬ್ಬ ಅಂದರೆ ಈ ದಸರಾನೇ. ಎಲ್ಲ ವಯೋಮಾನದವ್ರನ್ನ ಹಿಡಿದಿಟ್ಕೊಳ್ಳುತ್ತೆ. ಮೇಡಮ್, ಆಗಲೇ ಸರಸ್ವತಿ ಸ್ತುತಿ ಆಯಿತು, ಅದಾದಮೇಲೆ ಚಾಮುಂಡೇಶ್ವರಿ ಕುರಿತಾದಂಥ ಹಾಡು ಹಿಡಿದು, ಈಗ ನಮಗೆ ಮೈಸೂರು ಆಗಿರೋದು ಅಥವಾ ಚಾಮುಂಡೇಶ್ವರಿ ಕುರಿತಾಗಿ ಒಂದು ಹಾಡನ್ನು ಕೇಳಿಸ್ಬೋದಾ? ಹೇಗೆ? ಶೂರ್. ಮಾಮವ ಸದಾ ಜನನೀ ಅಂಬ ಮಾಮವ ಸದಾ ಜನನೀ ಮಹಿಷಾಸುರ ಸೋದನಿ ಅಂಬ ಮಾವ ಸದಾ ಜನನೀ ಮಹಿಷಾಸುರ ಸೋದನಿ ಅಂಬ ಮಾವ ಸದಾ ಜನನೀ ಮಹಿಷಾಸುರ ಸೋದನಿ ಅಂಬ ಮಾವ ಸದಾ ಜನನೀ. ಸೋಮಬಿಂಬ ಮನೋಹರ ಸೋಮಬಿಂಬ ಮನೋಹರ ಸೋಮಬಿಂಬ ಮನೋಹರ ಸುಮುಖಿ ಸೇವಕಾಕಿಲ ಸೋಮಬಿಂಬ ಮನೋಹರ ಸುಮುಖಿ ಲಕಾಕಿಲ ಕಾಮದಾನ ನೀರಾತೆ ಕಾಮದಾನ ನೀರಾತೆ ಕಟಾಕ್ಷ ವಿಲಾಸಿನಿ ಎಂಬ ಮಾವ ಸದಾ ಜನನೀ ಮಹಿಷಾಸುರ ಸೋದನಿ ಎಂಬ ಜನನೀ. ಕುರು ಮೇ ಕುಶಲಂ ಸದಾ ಕಮಲನಾಭಾನುಚೇ
ಕುರು ಮೇ ಕುಶಲಂ ಸದಾ ಕಮಲನಾಭಾನುಜೇ ನಿರವಧಿ ಭವ ಕೇಲ ನಿವಾರಣ ನೀನಾದೆ ಚಾರುನೂತನ ಘನ ಚಾರುನೂತ ನಾಗ ಚಾರುನೂತ ನಾಗನ ಸದೃಶ ರಾಚಿತವೇಣಿ ಚಾರುನೂತ ನಾಗನ ಸದೃಶ ರಾಚಿತವೇಣಿ ಧಾರುಣದನುಜಾಣಿ ಧಾರುಣದನುಜಾಣಿ ಧಾರುಣದನು ಜಾಣಿ ಕಟಾಕ್ಷ ವಿಲಾಸಿನಿ ಅಂಬ ಮಾವ ಸದಾ ಜನನಿ ಮಹಿಷಾಸುರಸೂದನಿ ಅಂಬ ಮವ ಸದಾ ಜನನಿ ಮ್ಯಾಮ್. ಭಾಳ ಚೆನ್ನಾಯಿತು ಭಾಳ ಒಳ್ಳೆ ಸೂಕ್ತವಾದಂಥ ಕೀರ್ತನೆಯನ್ನು ಹಾಡಿದ್ರಿ, ಭಾಳ ಸೊಗಸಾಗಿ ಹಾಡಿದ್ರಿ. ಇದು ನಿಜವಾಗಿ ನಾವು ತಾಯಿ ಚಾಮುಂಡೇಶ್ವರಿಗೆ ಸಲ್ಲಿಸಿದಂಥ ಗೌರವ ಈ ಚಾನಲ್ ಮೂಲಕ ಅನಿಸುತ್ತೆ. ನ್ಯೂಸ್ 18 ಒಂದು ಒಳ್ಳೆ ಅವಕಾಶ ಮಾಡಿಕೊಡ್ತು. ಭಾಳ ಸೊಗಸಾಗಿ ಹೇಳಿದ್ರಿ. ತುಂಬ ದುರ್ಗೆಗೆ ನಾವು ಒಂದೊಂದು ರೂಪವನ್ನ ಹೇಗೆ ಹೇಳ್ತೀವೋ ಆಕೆಯನ್ನ ವರ್ಣನೆ ಮಾಡೋದ್ರಲ್ಲಿ ಕೂಡ ಅದೇ ರೀತಿ ಆಕೆ ಶಕ್ತಿ ಆಗಿರ್ಬೋದು, ಆಕೆಯಾಗೆ ಇರುವಂತಹ ಅಂದ್ರೆ ಭಕ್ತರ ಮೇಲಿರುವಂತಹ ಪ್ರೀತಿ ಅಂತ ಹೇಳಿ. ಈಗ ನೀವು ಸಂಸ್ಥಾನದ ಬಗ್ಗೆ ನೀವು ಮಾತನಾಡ್ತಾ ಹೇಳ್ತೀರಿ ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆಗಬಹುದು ಅಥವಾ ರಾಜರುಗಳು 25 ಒಡೆಯರುಗಳಲ್ಲಿ 4 ಕೊನೆಯ ಮಹಾರಾಜರು ಅಂತೂ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ, ಎಲ್ಲರೂ ಕೊಟ್ಟಿದ್ದಾರೆ ಅಂತ ಹೇಳಿ. ಆದ್ರೆ ನಾವು ತ್ರಿವಿಧ ದಾಸೋಹದ ಬಗ್ಗೆ ಮಾತಾಡ್ಲೇಬೇಕಾಗತ್ತೆ. ಒಂದು ಅಕ್ಷರ ಮೈಸೂರು ವಿವಿಯ ವಿಚಾರ, ಕನ್ನಂಬಾಡಿ ಅಣೆಕಟ್ಟು ವಿಚಾರ, ಇನ್ನೊಂದು ಕಡೆ ಅನ್ನ ಅಂತ ಹೇಳಿದ್ರೆ, ಮತ್ತೊಂದು ಕಡೆ ದಸರಾ ಚಾಮುಂಡಿ ಭಕ್ತಿ ಅಂತ ಹೇಳಿದ್ರೆ, ಇವೆಲ್ಲವೂ ಮೈಗೂಡಿಸಿಕೊಂಡಿರುತ್ತೆ ಅಥವಾ ಮೇಳೈಸಿರುವಂತಹ ಈ ಮೈಸೂರಲ್ಲಿ ಏನು ಇಲ್ಲ ಅನ್ನೋದ ಪ್ರಶ್ನೆ ಕೇಳೋದೇ ಇಲ್ಲ. ಈಗ ಈ ದಸರಾಗೆ ಸಂಬಂಧಪಟ್ಟಂತೆ ಈಗ ಇನ್ನೊಂದಿದೆ, ಅರಮನೆ ಎದುರುಗಡೆ ಇರುವಂಥ ದಸರಾ ವಸ್ತು ಪ್ರದರ್ಶನ ದೊಡ್ಡಕೆರೆ ಮೈದಾನದಲ್ಲಿ. ಅದನ್ನು ಶುರು ಮಾಡಿದವ್ರು 1892ನಲ್ಲಿ ಇದೇ 10ನೇ ಚಾಮರಾಜ ಒಡೆಯರು. ಯಾಕೆ ಶುರು ಮಾಡಿದ್ರಪ್ಪ ಅದನ್ನು ಅಂತಂದರೆ, ಮೈಸೂರನ್ನ ಪ್ರಗತಿಯಾಗಿ ಇನ್ನೊಂದು ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗ್ಬೇಕು ಅಂತ ಮಹಾರಾಜರಿಗಿತ್ತು. ವಸ್ತು ಪ್ರದರ್ಶನ ಅಂದ್ರೇನು, ದಸರಾ ಎಕ್ಸಿಬಿಷನ್ ಅಂತಂದ್ರೇನು, ಯುರೋಪ್ ಅಮೇರಿಕಾಗಳಿಂದ ನಮ್ಮ ಬೇಸಾಯಕ್ಕೆ ಬೇಕಾದಂಥ ಹೊಸ ಎಕ್ವಿಪ್ಮೆಂಟ್ಸನ್ನು ತರಿಸಿದ್ರು ಇನಿಷಿಯಲ್ ಆಗಿ. ಅದನ್ನೆಲ್ಲ ತರಿಸಿಡಿಸ್ಬಿಟ್ಟು ಇಲ್ಲಿ ನಮ್ಮ ಸಂಸ್ಥಾನದ ಎಲ್ಲ ರೈತರನ್ನ ಬರೆಳಿದ್ರು, ಬನ್ನಿ ಹೊಸ ಎಕ್ವಿಪ್ಮೆಂಟ್ಸ್ ಬಂದಿದೆ, ತಗೊಂಡೋಗಿ ಬೇಸಾಯಕ್ಕೆ ಉಪಯೋಗಗಳು ಇನ್ನೂ ಹೆಚ್ಚಿನ ಬೆಳೆ ಬೆಳೀರಿ. ಸೊ ಅದನ್ನು ತರಿಸಿದ್ರು. ಆವಾಗ ದಸರಾ ಎಕ್ಸಿಬಿಷನಲ್ಲಿ ಹೊಲ ಉಳೋ ಸ್ಪರ್ಧೆ ಇತ್ತು. ಯಾರು ಜಾಸ್ತಿ ಹೊಲ ಉಳ್ತಾರೆ ಅಂದರೆ ಒಂದು 1/4 ಎಕರೆಯಲ್ಲಿ ಯಾರು ಜಾಸ್ತಿ ಫಸಲು ತೆಗಿತಾರೆ, ಯಾವ ರೀತಿ ತೆಗೆದ ಪ್ರಗತಿಪರ ರೈತರು ಯಾರು ಅವ್ರಿಗೆ ಪ್ರೈಸ್ ಕೊಡ್ತಾ ಇದ್ರು. ಹಾಲು ಕರಿಯೋ ಸ್ಪರ್ಧೆ ಇತ್ತು, ಈಗಲೂ ಇದೆ ಹಾಲು ಕರಿಯೋ ಸ್ಪರ್ಧೆ. ಹಾಲು ಕರಿಯೋ ನಾವು ನೋಡಕ್ ಹೋಗ್ತಾ ಇದ್ವಿ ಚಿಕ್ಕ ಹುಡುಗರಾಗಿದ್ದಾಗ, ಯಾವ ಮೊನ್ನೆ ಇತ್ತಲ್ವಾ. ಸೊ ಹಾಲು ಕರಿಯೋ ಸ್ಪರ್ಧೆ ಅಂದರೆ ಹೈನುಗಾರಿಕೆಗೆ ಪ್ರೋತ್ಸಾಹ, ಇದೆಲ್ಲವನ್ನು ಕೊಡ್ತಾ ಇದ್ರು. ದಸರಾ ಎಕ್ಸಿಬಿಷನ್ ಶುರುವಾಗಿದ್ದು ಇದಕ್ಕೆ. ಮಹಾರಾಜರು ಏನೇ ಮಾಡಲಿ ಅದರಲ್ಲಿ ಒಂದು